ಇದರದ್ದು ನಾನಿನ್ನ ಮರೆಯಲೆ ಹಾಡನ್ನ ಹಾಕೋದು ಒಂದು ಹೆದರಿಕೆ. ಅದನ್ನು ವಿಷ್ಣುವರ್ಧನ್ಗೆ ಹಾಕಿದ್ರೆ ಹೆಂಗಪ್ಪ ಜನ ಹೇಗೆ ರಿಸೀವ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಅಲ್ಲೇ ಒಂದು ಚೂರು ಗಲಾಟೆ ಮಾಡಲಿಲ್ಲ ಜನ. ರಾಜ್ಕುಮಾರ್ ಹಾಡನ್ನ ವಿಷ್ಣುವರ್ಧನ್ಗೆ ಹಾಕಿದ್ದಾರೆ ಅಂತ ಯಾರೂ ಹೇಳಲಿಲ್ಲ, ವಿಷಲ್ ಹೊಡಲಿಲ್ಲ, ಮಾಡಲಿಲ್ಲ. ಸೊ ಅವತ್ತೊಂದು ದಿವಸನೇ ಜನಗಳಿಗೆ ಗೊತ್ತಾಗೋಯ್ತು ಈ ಜಾಗಕ್ಕೆ ಇವನು ಬರೋವಂಥ ವ್ಯಕ್ತಿ ಅಂತ ಗೊತ್ತಾಯಿತು ಅಂತ ಕಾಣಿಸುತ್ತೆ. ಒಂದು ಚೂರು ಗಲಾಟೆ ಮಾಡಲಿಲ್ಲ. ಇವು ಸ್ಟಂಟ್ ಮಾಸ್ಟರ್ ಆಗ್ಬಿಟ್ಟ. ಸ್ಟಂಟ್ ಮಾಸ್ಟರ್ ಆಗಿ ನಮ್ಮ ಪಿಕ್ಚರ್ ಮಾಡೋದಕ್ಕೆ ಮುಂಚೆ ಕದೀಮ್ ಕಳ್ಳರು ಅನ್ನೋ ಪಿಕ್ಚರಲ್ಲಿ ಅವನು ಸ್ಟಂಟ್ ಮಾಸ್ಟರ್ ಆಗ್ಬಿಟ್ಟ. ಯಾರು? ಸ್ಟಂಟ್ ಮಾಸ್ಟರ್ ವಿಜಯ್. ನಮ್ಮ ಪಿಕ್ಚರ್ಗೂ ನಾವು ಕೂಡ ವಿಜಯ್ನ ಫಿಕ್ಸ್ ಮಾಡಿದ್ವು. ಅಲ್ಲಿ ಏನು ಅಂದರೆ ಅದು ವೀರಸ್ವಾಮಿಗಳ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದು. ಸೊ ಅಲ್ಲಿ ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇದ್ದಿದ್ದರಿಂದ ಇವನಿಗೆ ಸ್ಕೋಪ್ ಜಾಸ್ತಿ ಆಗೋಯ್ತು ವಿಜಯ್ಗೆ. ಜನ ಎಲ್ಲ ಏನು ಹೇಳಕ್ಕೆ ಶುರು ಮಾಡ್ರು ಅಂದರೆ ಎಲ್ಲನೂ ಅವನೇ ಮಾಡ್ತಾಯಿದ್ದಾನೆ, ಡೈರೆಕ್ಟ್ರ್ ಏನೂ ಮಾಡ್ತಾಯಿಲ್ಲ, ಅವನೇ ನೋಡಿದವ್ರು ಯಾರು ಇವನೇ ಡೈರೆಕ್ಟ್ರ್ ಅಂತ ಹೇಳ್ತಾರೆ, ಸ್ಟಂಟ್ ಮಾಸ್ಟರ್ ಅಂತ ಹೇಳಲ್ಲ, ಇವನೇ ಡೈರೆಕ್ಟ್ರ್ ಅಂತ ಹೇಳ್ತಾರೆ ಅಂತ ಎಲ್ಲ ಕಡೆನೂ ಮಾತಾಡೋಕ್ಕೆ ಶುರು ಮಾಡೋರು. ಸೊ ಇವನು ಸ್ಟಂಟ್ ಮಾಸ್ಟರ್ ಆಗಿದ್ದು ಇವನು ಡೈರೆಕ್ಟ್ರ್ ಅಂತ ಎಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ಮೇಲೆ ಇವ್ನು ನೆಕ್ಸ್ಟ್ ನಮ್ಮ ಶೆಡ್ಯೂಲ್ಗೆ ಬರಬೇಕು. ಅಲ್ಲಿ ಡೈರೆಕ್ಟ್ರು ಯಾರು ಅಂದರೆ ದೊಡ್ಡ ಡೈರೆಕ್ಟ್ರು, ನಮ್ಮ ಗುರುಗಳು ಡೈರೆಕ್ಟ್ರ್ ವಿಜಯ್. ಅವ್ರನ್ನ ನನಗೆ ಯೋಚನೆ ಏನು ಅವ್ರನ್ನ ಇವನು ಕೂಡಿಸ್ಬಿಟ್ಟು ಇವನೇ ಡೈರೆಕ್ಷನ್ ಮಾಡ್ತಾಯಿದ್ದಾನ ಅಂತ ಮನಸ್ಸಲ್ಲಿ ನನಗೆ. ಎಲ್ಲರೂ ಹೇಳ್ತಿದ್ದಿದ್ದೆ ಹಾಗೆ. ಸೊ ಏನು ಮಾಡೋದು, ಸರಿ ಅವನು ಶೂಟಿಂಗ್ಗೆ ಬರಬೇಕು. ಶೂಟಿಂಗ್ ಬಂದ ತಕ್ಷಣ ನನಗೆ ಬೆಲೆ ಕೊಡೋದು ಡೈರೆಕ್ಟ್ರ್ ತಾನೆ, ಬೇಕಾಷ್ಟು ಪಿಕ್ಚರ್ ಮಾಡ್ಬಿಟ್ಟಿದ್ದೆ ನಾನು. ಅಷ್ಟೊತ್ತಿಗೆ 8-10 ಪಿಕ್ಚರ್ ಆಗೋಗ್ಬಿಟ್ಟಿತ್ತು. ಸೊ ಆವಾಗ ಕೇಳಿದೆ ನಾನು, ವಿಜಯ್ ಒಂದು ಪ್ರಶ್ನೆ ಕೇಳಲ್ಲ ನಿನ್ನ ಅಂತ. ಕೇಳಿ ಸರ್, ಇದನ್ನು ಸರ್ ಹಿಂಗೆ ಹೇಳ್ತೀರ ನೀವೇನು ಪ್ರಶ್ನೆ ಕೇಳಿದ್ರು ನಾನು ಗೊತ್ತಿದ್ದರೆ ಉತ್ತರ ಹೇಳ್ತೀನಿ ಅಂತ. ಈಗ ನನ್ನ ಪಿಕ್ಚರ್ ನೀನು ಯಾತಕ್ಕೋಸ್ಕರ ಬಂದಿದ್ಯಾ? ಪಾರ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅಂತ. ಅವನಿಗೂ ಒಂದು ಪಾರ್ಟ್ ಇತ್ತು, ಪಾರ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅಂತ. ಆಮೇಲೆ ಸ್ಟಂಟ್ ಮಾಡ್ತೀನಿ ಅಂತ. ಸ್ಟಂಟ್ ಮಾಡ್ತೀಯೋ, ಸ್ಟಂಟ್ ಮಾಸ್ಟರ್ ಆಗ್ತೀಯೋ ಅಥವಾ ಡೈರೆಕ್ಟ್ರ್ ಆಗ್ತೀಯಾ? ಯಾಕೆ ಸರ್ ಹಿಂಗೆ ಕೇಳ್ತಾ ಇದ್ದೀರ ಅಂತ. ಎಲ್ಲರೂ ಹೇಳೋದು ನೀನೇ ಡೈರೆಕ್ಟ್ ಮಾಡ್ತಿದ್ಯಾ, ಅವರೇನು ಮಾಡ್ತಾಯಿಲ್ಲ ಅಂತ. ಸರ್ ನಾನು ಯಾಕೆ ಸರ್ ಅವೆಲ್ಲ ಮಾಡೋಕ್ಕೆ ಹೋಗಲಿ? ಹೇಳೋರು ಹೇಳ್ತಾರೆ, ನಿಮಗೆ ನಾನು ಪಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ, ಸ್ಟಂಟ್ ಡೈರೆಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ, ಇನ್ನು ಮಿಕ್ಕಿದ ಯಾತ್ರಲ್ಲೂ ನಾನು ಇಂಟರ್ಫಿಯರ್ ಆಗೋಲ್ಲ, ಸೀನುಗಳು ನೀವು ತೆಗಿತಾರೆ, ಎಲ್ಲಿ ಬರಬೇಕು ಅಂತ ಹೇಳಿ ಬರ್ತೀನಿ ಹೊಡ್ತೀನಿ ಅಂತ. ಸೊ ಆ ಥರ ಮೊದಲು ಅವ್ರ ಹತ್ರ ಮಾತಾಡ್ಬಿಟ್ಟೆ ಮೊದಲೇ. ಬಂದು ಪುನಃ ಅವನು ನನ್ನ ಮೇಲೆ ಡಾಮಿನೇಟ್ ಮಾಡಿದ್ರೆ ಆವಾಗ ನನಗೆ ವ್ಯಾಲ್ಯೂ ಇರೋಲ್ಲ. ಸೊ ಇಲ್ಲ ನಾನು ಬರೀ ಸ್ಟಂಟ್ ಮಾಸ್ಟ್ರಾಗಿ ಬರ್ತೀನಿ, ಆಮೇಲೆ ನಿಮಗೆ ಆರ್ಟಿಸ್ಟ್ ಆಗಿ ಬರ್ತಾನೆ. ಅವನು ಒಂದು ಪಾರ್ಟ್ ಇತ್ತು, ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾನೆ, ಒಳ್ಳೆ ಕಲಾವಿದ. ಸೊ ಅವನು ತುಂಬ ಇಷ್ಟಪಟ್ಟ ಆಮೇಲೆ ನನ್ನ ಕಂಡ್ರೆ. ಸೊ ಆ ಥರದ್ದು ಬಸ್ಸಲ್ಲಿ ಬರುವಾಗ ಅವನು ಬಂದು ಲೂಟಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಸೊ ಹಿಂಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ IG ಗೊತ್ತಾಗುತ್ತೆ ಇವನು ಬೇರೆ ಯಾರೂ ಇಲ್ಲ, ನನ್ನ ಶಿಷ್ಯನೇ ಅಂತ. ಅವ್ರವ್ರಿಗೆ ಪ್ರೇಮ ಆಗೋದು, ಈ ಥರದ್ದೆಲ್ಲ ಆಗೋದು ಭಾಳ ಮಜಾ ಇದೆ. ತಮಾಷೆಯಾಗೂ ಹೇಳ್ತಾ ಇರ್ತೀವಿ, ಫೈಟಿಂಗು ಮಾಡ್ತಾ ಇರ್ತೀವಿ, ಆ್ಯಕ್ಷನ್ ಪಿಕ್ಚರು ಮಾಡಿಬಿಡ್ತೀವಿ. ಏನು ತೊಂದರೆ ಆಗಿಲ್ಲ, ಬೈಕ್ಗಳು ಎಕ್ಸ್ಟ್ರಾರ್ನರಿ ಆಗೋದು, ಬೈಕ್ ಹಾಗೆ ಕ್ಲಚ್ ಹೋಗೋದು, ಅದು ಹೋಗೋದು, ಇದು ಹೋಗೋದು, ಅದ್ರ ಪಾಡೋದು, ವೈರ್ ಕಟ್ ಮಾಡೋದು, ಏನೂ ಗೊತ್ತಾಗ್ತಾನೆ ಇರಲಿಲ್ಲ ನಮಗೆ. ಚಾಲು ಇರೋದು ಯಾವಾಗಲೂ ಏನು ಒಂದು ವುಡನ್ ಪ್ಲ್ಯಾಂಕ್ ಇರೋದು, ಅದ್ರಲ್ಲಿ ಬೈಕ್ ಹಿಡಿಸ್ಕೋಬೇಕು, ಬೈಕ್ ಹತ್ತಿಸ್ಬೇಕು. ಇವೆಲ್ಲ ತುಂಬ ಚೆನ್ನಾಗಿ ಮುತುವರ್ಜಿ ವಹಿಸಿ ಇದನ್ನು ಕೇರ್ ತಗೋತಾ ಇದ್ರು ಅವರು MP ಶಂಕರ್. ಈ ಆ್ಯಕ್ಷನ್ಸ್ ಪಿಕ್ಚರ್ ಈ ಜಾಗಕ್ಕೆಲ್ಲ ಎಲ್ಲನೂ ಅಷ್ಟೇ ಮುತುವರ್ಜಿ ಅಂದರೆ ಮುತುವರ್ಜಿ ಅವರು. ಲಕ್ಕಿಲಿ ಯಾರಿಗೂ ಆಕ್ಸಿಡೆಂಟ್ ಆಗಿಲ್ಲ, ಯಾರಿಗೂ ಫ್ರ್ಯಾಕ್ಚರ್ ಆಗಿಲ್ಲ, ಏನೂ ಆಗಿಲ್ಲ. ಏನೋ ಸ್ವಲ್ಪ ರಕ್ತ ಬರೋದು ಅಷ್ಟೇ ಬರ್ತಾ, ಅದು ಬಿಟ್ಟರೆ ಹೊರತು ಬೇರೆ ಏನಿಲ್ಲ. ಎಂತೆಂಥ ಆ್ಯಕ್ಷನ್ ಇದೆ ಅಂದರೆ ಅಂಥ ಆ್ಯಕ್ಷನ್ ಇದೆ. ಈಗ ಒಂದು ಮಾತಾಡ್ತಿರುವಾಗ ಯಾರು ಪಿಕ್ಚರ್ ನೋಡಿದರೆ ಕರೆಕ್ಟ್ ಅಂತ ಹೇಳ್ತಾರೆ ಅವರು. ಅಷ್ಟು ಮಜವಾಗಿದೆ ಆ್ಯಕ್ಷನ್ಗಳು, ಒಂದಲ್ಲ ಎರಡಲ್ಲ, ಎಲ್ಲ ಆ್ಯಕ್ಷನ್ಸು ಚೆನ್ನಾಗಿದೆ. ಮಾಧವಿಗೆ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಇರುತ್ತೆ ಮಾಧವಿಗೆ. ಏನಂತ ಹೇಳಿದ್ರೆ ಒಂದು ಕ್ಲಬ್ಬಲ್ಲಿ ಒಂದು ಸಾಂಗ್ ಅಂದರೆ ಒಂದು ಸ್ವಲ್ಪ ಸ್ಟೈಲ್ ಆಗಿರಬೇಕು. ಆಮೇಲೆ ಮೈ ಮಾಟನೂ ಚೆನ್ನಾಗಿದೆ ಅವ್ರಿಗೆ, ಸಣ್ಣಕ್ಕಿದೆ ಇದೆ. ಆಮೇಲೆ ಒಂಥರ ರೀತಿ ಡ್ಯಾನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಪಾತ್ರನೂ ಚೆನ್ನಾಗಿದೆ, ದೊಡ್ಡ ಸಾಹುಕಾರನ ಮಗಳು. ಸೊ ಈ ಬಟ್ಟೆ ಅದ್ರ ಮೇಲೆಲ್ಲ ಕೊಂಚ ಸ್ಟೈಲಿಶ್ ಆಗಿರ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಅಲ್ಲಿ ಶಾರ್ಟ್ಸ್ ಹಾಕಿದ್ದೀವಿ ನಾವು.
ಶಾರ್ಟ್ಸ್ ಹಾಕಿ ಅಲ್ಲೇ ಒಂಥರ ಒಂದು ಸಾಂಗ್ ತುಂಬ ಚೆನ್ನಾಗಿದೆ, ಹೀರೋನ್ ರೇಗಿಸುವಂಥದ್ದು ಆ ಥರ ಸಾಂಗು ಅದು ಚೆನ್ನಾಗಿತ್ತು. ಈ ಪಿಕ್ಚರಲ್ಲಿ ನಿಮಗೆ ಒಂದಲ್ಲ ಎರಡಲ್ಲ ಬೇಕಾಷ್ಟು ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿದೆ. ಎಂ ಪಿ ಶಂಕರ್ ಲೇಡಿಗೇಟರ್ ಒಂದು ಭಾಳ ಚೆನ್ನಾಗಿತ್ತು. ಈ ಈ ದರೋಡೆಕೋರರೆಲ್ಲ ಬರ್ತಾರಲ್ಲ, ದರೋಡೆಕಾರರು ಬಂದಾಗ ಅವ್ರನ್ನ ಹಿಡಿಬೇಕು ಅಂತ ಹಿಡಿಬೇಕು ಅಂದರೆ ಹೇಗೆ, ಒಂದು ಇದು ಮಾಡೋಣ, ಒಂದು ಬೇರೆ ಡ್ರೆಸ್ಗಳಲ್ಲಿ ನಾವು ಹೋಗಿ ಹೇಳೋಣ, ಮಾರುವೇಷದಲ್ಲಿ ನಾವುಗಳು ಹೋಗಿ ಹೇಳೋಣ, ಹಿಡಿಯೋಣ ಅಂತ. ಸೊ ಆ ಥರದಲ್ಲಿ ಏನಾಯಿತು ಒಂದು ಮಾರುವೇಷ ಹಾಕೋದು. ಮಾರುವೇಷದೆಲ್ಲ ಹಾಕಿದಾಗ ಅವರಿಬ್ಬರು ಎಂ ಪಿ ಶಂಕರ್ ಇದ್ದರು, ಅವ್ರಿಗೆ ಹೆಂಗಸ್ ವೇಷ ಹಾಕೋಣ ಡುಮ್ಮಿ ಥರ, ವಿಷ್ಣುಗೊಂದು ಮಾಮೂಲಿ ಬೇರೆ ಥರ ಹಾಕೋಣ ಅಂದ್ಬಿಟ್ಟು ಅವರಿಬ್ಬರೂ ಒಂದು ಓಪನ್ ಟಾಪ್ ತೆಗೆದಿರೋ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾವೇನು ಮಾಡೋದು ಅಂತ ಹೇಳಿದ್ರೆ, ನಾನಿನ್ನ ಮರೆಯಲಾರೆ ಇಲ್ಲಿ ಹಾಡಿದೆಯಲ್ಲ ಆ ಹಾಡನ್ನ ಪ್ರೊಡ್ಯೂಸ್ ಮಾಡೋಣ ಅಂತ ಇಲ್ಲಿ. ಸೊ ಇವರು ಆ ಹಾಡು ಹೇಳ್ಕೊಂಡು ಬರೋದು, ನಿನ್ನ ಮರೆಯಲಾರೆ ಅಂದ್ಕೊಂಡು ಅದು. ಆಮೇಲೆ ಎಂ ಪಿ ಶಂಕರ್ ಅವರು ಹೆಣ್ಣು ವೇಷದಲ್ಲಿ ಅದು ಹಾಡು ಬರೋದು. ಸೊ ಈ ಥರ ಅವರಿಬ್ಬರು ಒಂದು ಗಂಡು ಒಂದು ಹೆಣ್ಣು ಥರ ಒಂದು ಇದರದ್ದು ನಾನಿನ್ನ ಮರೆಯಲೆ ಹಾಡನ್ನ ಹಾಕೋದು. ಒಂದು ಹೆದರಿಕೆ, ಅದನ್ನು ವಿಷ್ಣುವರ್ಧನ್ಗೆ ಹಾಕಿದ್ರೆ ಹೆಂಗಪ್ಪ ಜನ ಹೇಗೆ ರಿಸೀವ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಅಲ್ಲೇ ಒಂದು ಚೂರು ಗಲಾಟೆ ಮಾಡಲಿಲ್ಲ ಜನ. ರಾಜ್ಕುಮಾರ್ ಹಾಡನ್ನ ವಿಷ್ಣುವರ್ಧನ್ಗೆ ಹಾಕಿದ್ದಾರೆ ಅಂತ ಯಾರೂ ಹೇಳಲಿಲ್ಲ, ವಿಷಲ್ ಹೊಡಿಲಿಲ್ಲ, ಮಾಡಲಿಲ್ಲ. ಸೊ ಅವತ್ತೊಂದು ದಿವಸನೇ ಜನಗಳಿಗೆ ಗೊತ್ತಾಗೋಯ್ತು ಈ ಜಾಗಕ್ಕೆ ಇವನು ಬರೋ ಅಂಥ ವ್ಯಕ್ತಿ ಅಂತ ಗೊತ್ತಾಯಿತು ಅಂತ ಕಾಣಿಸುತ್ತೆ. ಒಂದು ಚೂರು ಗಲಾಟೆ ಮಾಡಲಿಲ್ಲ, ಭಾಳ ಮಜಾ ಇತ್ತು. ಐ ಥಿಂಕ್ ಒಂದು 10-15 ಶಾಟ್ ತೆಗೆದಿದ್ದೀವಿ ವಿಷ್ಣುಗೆ, ಆಮೇಲೆ ಎಂ ಪಿ ಶಂಕರ್ಗೆ. ಇವ್ರು ಬರ್ತಿರೋ ಟೈಮಲ್ಲಿ ಒಂದು ಕಾರ್ನರಲ್ಲಿ ಇವ್ರು ಬರ್ತಾರೆ ದಡಿಯಂದರು, 10 ಬೈಕುಗಳು ಬರುತ್ತೆ, 10 ಬೈಕ್ಗಳು ಬರೋದು, ಇವ್ರುಗಳು ಮಾಡೋದು ಫೈಟಿಂಗು ಗೇಟಿಂಗು, ಆಮೇಲೆ ಬೈಕಲ್ಲಿ ಇವ್ರು ತಪ್ಪಿಸ್ಕೊಂಡು ಹೋಗೋದು. ಸೊ ಆಲ್ ವೆರಿ ಫೈನ್, ತುಂಬ ಮಜವಾಗಿದೆ. ಎಷ್ಟು ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಪ್ರೋಗ್ರಾಮ್ ಕೊಟ್ಟರೆ ಆ ಪ್ರೋಗ್ರಾಮ್ ಮಾಡಿಕೊಟ್ಬಿಡೋರು ನಮ್ಮ ಎಂ ಪಿ ಶಂಕರ್ ಅವರು. ಅಷ್ಟು ಮುತುವರ್ಜಿ, ಅಷ್ಟು ಪ್ರೀತಿ ಈ ಸಿನಿಮಾದ ಮೇಲ್ಗಡೆ. ಆ ಪ್ರೀತಿ ಇನ್ನೊಬ್ಬರ ಹತ್ರ ನೋಡ್ಬೋದು ಅಂದರೆ ನಮ್ಮ ದ್ವಾರಕೀಶ್ ಹತ್ರ ನೋಡ್ಬೋದು, ಅವನು ಅಷ್ಟೇ. ಸೊ ಇದು ಎಪಿಸೋಡ್ ಭಾಳ ಮಜಾ ಇದೆ. ಇನ್ನೊಂದು ಎಪಿಸೋಡ್ ಭಾಳ ಅಚ್ಚುಕಟ್ಟಾಗಿ ತೆಗೆದಿರೋದು. ಏನಂದರೆ ಈಗ ಕಳ್ಳರು ಏನು ಮಾಡ್ತಾರೆ, ಕಳ್ತನ ಮಾಡೋಕ್ಕೆ ಹೋಗ್ತಾರೆ, ದರೋಡೆ ಮಾಡೋಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ದೊಡ್ಡ ಜ್ಯುವೆಲರಿ ಶಾಪ್ಗೆ ಹೋಗ್ತಾರೆ. ಆ ಜ್ಯುವೆಲರಿ ಶಾಪನ್ನೇ ಒಂದು ಸೆಟ್ ಹಾಕಿದ್ರು. ಸೆಟ್ ಹಾಕ್ಯಾಕಂದರೆ ಇವ್ರುಗಳೆಲ್ಲ ಬರೋದು, ಆಮೇಲೆ ಗಾಜೆಲ್ಲ ಹೊಡಿಬೇಕು, ಅಲ್ಲಿ ಫೈಟಿಂಗ್ ಆಗಬೇಕು. ಸೊ ಆ ಥರದ್ದಕ್ಕೆ ಮೊದಲು ಒಂದು ಸತಿ ತೋರಿಸ್ತೀವಿ, ಕಳ್ತನ ಮಾಡಿ ಹೊಟ್ಟೋಗ್ಬಿಟ್ಟಿರ್ತಾರೆ. ಈಗ ಪುನಃ ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಬಂದಾಗ ಇಲ್ಲಿ ಬರ್ತಾರೆ. ಇಲ್ಲಿ ಈ ಜಾಗದಲ್ಲಿ ಜ್ಯುವೆಲರಿ ಶಾಪಲ್ಲಿ ಒಂದು ಫೈಟಿಂಗ್ ಆಗುತ್ತೆ. ಗಾಜೆಲ್ಲ ಒಡೆದು ಮಾಡಿ ಅಲ್ಲಿ ವಿಷ್ಣು, ಎಂ ಪಿ ಶಂಕರ್ ಅವರೆಲ್ಲ ಬರೋದು, ಇದ್ದು ಕಳ್ಳರುಗಳಿಗೆಲ್ಲ ಹೊಡೆದ್ರೆ ಇವ್ರುಗಳೆಲ್ಲನೂ ತಪ್ಪಿಸ್ಕೊಂಡು ಹೊಟ್ಟೋಗೋದು. ತಪ್ಪಿಸ್ಕೊಂಡು ಹೋಗೋ ಟೈಮಲ್ಲಿದ್ದಾನೆ ಕೊನೆಯ ಗಳಿಗೆಯಲ್ಲಿ ಇದು ನಾಯಕ ಇದ್ದವನು ಗನ್ ತೊಗೊಂಡು ಶೂಟ್ ಮಾಡೋದು. ಇದು ಎಂ ಪಿ ಶಂಕರ್ ಇವನು ಪ್ರಭಾಕರ್ ಇನ್ನೇನು ಬೈಕ್ ಹತ್ಕೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ನಮ್ಮ ನಾಯಕ ಇದು ರಿವಾಲ್ವರ್ ತೊಗೊಂಡು ಶೂಟ್ ಮಾಡಿದ್ರೆ ಕಾಲಿಗೆ ಏಟು ಬಿದ್ದುಬಿಡುತ್ತೆ. ಕಾಲಿಗೆ ಏಟು ಬಿದ್ದರೂ ಆ ಏಟು ಬಿದ್ದ ಕಾಲನ್ನ ಹಾಗೆ ಹಿಡ್ಕೊಂಡೋಗಿದ್ದಾನೆ ಮುಂದೆ ಬೈಕಲ್ಲಿ ಹೊಟ್ಟೋಗೋದು, ಹಾಗೆ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಸೊ ಜ್ಯುವೆಲರಿ ಶಾಪು ನುಚ್ಚು ನೂರಾಗೋಗ್ಬಿಡುತ್ತೆ. ಇದು ಭಾಳ ವೆಲ್ ಪಿಕ್ಚರೈಸ್ಡ್, ತುಂಬ ಚೆನ್ನಾಗಿರೋ ಕೆಲಸ ಮಾಡಿರೋದು ನಾನು. ಇಲ್ಲಿಂದ ಆದಮೇಲೆ ಈಗ ಇವನಿಗೆ ಕಾಲು ಹೊಟ್ಟೋಗ್ಬಿಡುತ್ತೆ, ಕಾಲು ಏಟು ಬಿದ್ದುಬಿಟ್ಟಿರುತ್ತೆ. ಆ ಗುಂಡು ತೆಗಿಬೇಕು, ಬುಲೆಟ್ ಇರುತ್ತೆ. ಅದು ಒಬ್ಬ ಡಾಕ್ಟ್ರನ್ನ ಕರ್ಕೊಂಬರ್ತಾರೆ. ಡಾಕ್ಟ್ರನ್ನ ಕರ್ಕೊಂಬಂದರೆ ಅವನು ತೆಗಿಯೋಕ್ಕೆ ಕಷ್ಟಪಡ್ತಾನೆ, ಇದೆಲ್ಲ ಮಾಡ್ತಾನೆ. ಕೊನೆಗೆ ಇದು ಬುಲೆಟ್ ತೆಗೆದ್ರೆ ಕಾಲನ್ನ ಕಟ್ ಮಾಡಬೇಕು, ಆ್ಯಂಪ್ಯೂಟ್ ಮಾಡಬೇಕು ಅಂತ ಹೇಳ್ಬಿಡ್ತಾನೆ ಡಾಕ್ಟ್ರು. ಅವಾಗ ಕಟ್ ಮಾಡು ಅಂತ ಹೇಳ್ತಾನೆ ಅವನು. ಪ್ರಭಾಕರ್ ಕಟ್ ಮಾಡು ಕಾಟೇಟ್ ಅಂತ ಹೇಳ್ತಾನೆ. ಇಲ್ಲ ಆಗಲ್ಲ, ನಮ್ಮ ಕೈಲಾಗೋದಿಲ್ಲ, ಇದು ಆಸ್ಪತ್ರೆಯಲ್ಲೇ ಮಾಡಬೇಕು. ಡಾಕ್ ಯು ಆರ್ ಅಂತ ಡಾಕ್ಟ್ರ್ ಅಂತ ಹೇಳಲ್ಲ, ಡಾಕ್ ಅಂತಾನೆ. ಇಲ್ಲ ಅಂತಾನೆ. ತೊಗೊಂಡಿದ್ದಾನೆ ತನ್ನ ಕತ್ತಿ ಇರುತ್ತಲ್ಲ, ಆ ಕತ್ತಿ ತೊಗೊಂಡಿದ್ದಾನೆ, ಆ ಕಾಲನ್ನ ಅವನೇ ಕತ್ತರಿಸ್ಕೊತಾನೆ. ತುಂಬ ಮಜವೆ ಇದೆ ಸರ್ ಇವೆಲ್ಲ ಯಾರೂ ಅಲ್ಲ, ನಾವೇ ತೆಗೆಯೋದು. ಇವೆಲ್ಲ ಕಾಲು ಹಂಗೆ ಕತ್ತರಿಸೋದು, ಇದು
ಆಮೇಲೆ ಕಾಲು ಕತ್ತರಿಸಿದ ಮೇಲೆ ಬೇರೆ ಸೀನ್ಗಳೆಲ್ಲ ಹೋಗ್ತೀವಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಆ ಕಾಲಿಗೆ ಆರ್ಟಿಫಿಷಿಯಲ್ ಕಾಲು ಹಾಕೋದು, ಅದು ಭಾಳ ಅಚ್ಚುಕಟ್ಟಾಗಿ ತೆಗೆದಿದ್ದೀನಿ. ಎಂ ಪಿ ಶಂಕರ್ ಹೇಳಿದೆ, ಯಾರನ್ನೋ ಒಬ್ಬನಿಗೆ ನಮಗೆ ಬಲಗಾಲ ಮೊಂಡಾಗಿರೋನು ಯಾರನ್ನಾರು ಹಿಡ್ಕೊಂಬನ್ನಿ ಅಂತ. ಒಬ್ಬನ ಕರ್ಕೊಂಬಂದರು, ಅವ್ನ ಮೊಂಡು ಕಾಲು, ಅವನ್ನ ಇಟ್ಕೊಂಡು ಆ ಮೊಂಡು ಕಾಲಿಗೆ ಆರ್ಟಿಫಿಷಿಯಲ್ ಕಾಲು ಫಿಕ್ಸ್ ಮಾಡೋದು ತೆಗೆದಿದ್ದೀನಿ. ಭಾಳ ಮಜವಾಗಿದೆ. ದಿಸ್ ಆರ್ ಆಲ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಮಜವಾಗಿದೆ. ಮೊಣಕಾಲು ಅಂತಂದ್ರೆ ಕಾಲಲ್ಲಿ ಅರ್ಧ ಕಟ್ಟಾಗಿತ್ತು ಅವನು ಇದು ಇಷ್ಟೇ, ಇದಿಲ್ಲ. ಸೊ ಆರ್ಟಿಫಿಷಿಯಲ್ ಕಾಲ್ ಮಾಡಿಸಿ ಈ ಮೊಂಡು ಕಾಯಿ ಇದಿದೆಯಲ್ಲ ಅದಕ್ಕೆ ಫಿಟ್ ಮಾಡೋದು. ಫಿಟ್ ಮಾಡಿದ ಮೇಲೆ ಅವನು ಅದು ನಾವು ಫಿಸಿಯೋಥೆರಪಿ ಅಲ್ಲ, ಇದು ನಮ್ಮದೇ ಥೆರಪಿ. ಅವನೇನು ಮಾಡ್ತಾನೆ ಅಂದರೆ ಎಂ ಪಿ ಇವನು ಪ್ರಭಾಕರ್ ಅದು ಹಾಕಿದ್ಮೇಲೆ ಅಂದ್ಕೊಂಡಿದ್ದರೆ ಕಷ್ಟಪಟ್ಟು ನಿಂತ್ಕೊಂಡಕ್ಕೆ ಹೋಗ್ತಿದ್ದಂಗೆ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಬ್ಯಾಲೆನ್ಸ್ ತಪ್ಪಿದ್ರೆ ಇನ್ನೇನು ಬೀಳಬೇಕು ಅಂತಿರುವಾಗ ಅವ್ನ ಶಿಷ್ಯಂದ್ರೆಲ್ಲ ಬಂದು ಇಟ್ಕೊಳಕ್ಕೆ ಹೋಗ್ತಾರೆ, ಅಂತಾನೆ ಎಲ್ಲ ಹಿಂದೆ ಹೊಟ್ಟೋಗ್ತಾರೆ. ಹಂಗೆ ಇಟ್ಕೊಂಡು 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಹಾಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆ ಭದ್ರ ಆಗಿಬಿಡುತ್ತೆ. ಹೆಜ್ಜೆ ಭದ್ರ ಆಗ್ತಿದ್ದಂಗೆ ಆ ಕಾಲು, ಯಾವ ಕಾಲು ಆರ್ಟಿಫಿಷಿಯಲ್ ಲೆಗ್ ಆಗಿರುತ್ತೋ ಆರ್ಟಿಫಿಷಿಯಲ್ ಲೆಗ್ಗಿಂದನೇ ಮೋಟ್ರ್ ಸೈಕಲ್ಲು ಸ್ಟಾರ್ಟ್ ಮಾಡ್ತಾನೆ. ಆ ಮೋಟರ್ ಸ್ಟಾರ್ಟ್ ಮಾಡಿ 2 ಸತಿ 3 ಸತಿ ಸ್ಟಾರ್ಟ್ ಮಾಡಿ ಡ್ರರ್ ಅಂತ ಆಗುತ್ತೆ. ಡ್ರರ್ ಅಂತ ಆದರೆ ಎಲ್ಲರೂ ನಿಂತಿರ್ತಾರೆ, ಎಲ್ಲರೂ ಶಿಷ್ಯಂತರೆಲ್ಲ ನಿಂತಿರ್ತಾರೆ. ಆ ಮೋಟ್ರ್ ಬೈಕ್ ಇಟ್ಕೊಂಡಿದ್ದಾನೆ ಮರಗಳ ಮಧ್ಯ ಮೋಟ್ರ್ ಸೈಕಲ್ ಕಾಲು ಹೋಗಿರುತ್ತಲ್ಲ ಆ ಕಾಲನ್ನ ಇಟ್ಕೊಂಡಿದ್ದಾನೆ. ರೌಂಡ್ ಹೊಡಿತಾನೆ, ಡ್ರರ್ 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 3-4 ರೌಂಡ್ ಹೊಡೆದ್ಮೇಲೆ ಪುನಃ ನಿಲ್ಲಿಸ್ತಾನೆ, ಬ್ರೇಕ್ ಹಾಕಿ ನಿಲ್ಲಿಸಿದ್ರೆ ಯಾವ ಕಾಲ ಮೇಲೆ ನಿಲ್ಲಬೇಕು, ಯಾವ ಕಾಲು ಹೋಗಿರುತ್ತೋ ಆ ಕಾಲು ಮೇಲ್ಗಡೆ ವೆಯ್ಟ್ ಬಿಟ್ಬಿಟ್ಟು ಆ ಕಾಲು ಮೇಲೆ ಸಪೋರ್ಟ್ ಕೊಟ್ಟು ಇಳಿತಾನೆ. ಅವ್ರ ಶಿಷ್ಯಂದ್ರೆಲ್ಲರೂ ಚಪ್ಪಾಳೆ ಹೊಡಿತಾರೆ. ಇದು ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದೆಲ್ಲ ನನಗೆ ತುಂಬ ಖುಷಿ ಸಂತೋಷ ಕೊಟ್ಟ ಪಿಕ್ಚರ್ ಇದು. ದೃಶ್ಯಗಳು ಅಷ್ಟೇ, ಆ ಎಡಿಟಿಂಗ್ ಮಾಡಿ ಸೌಂಡ್ ಹಾಕಿ ನೋಡಿಬಿಟ್ರೆ ಜುಮ್ ಅಂತಿದೆ ಪಿಕ್ಚರ್. ಅದು ಇಷ್ಟು ಚೆನ್ನಾಗಿತ್ತು ಇದು. ಹೀಗೆ ಸರ್ ಈ ಥರ ಒಂದೊಂದಾಗಿ ಹೋಗೋತಿರೋದು. ಇವನು ಹುಡ್ಕೊಂಡು ಬರಬೇಕಲ್ಲ, ತನ್ನ ಕಾಲು ಕತ್ತರಿಸಂಗೆ ಆಗೋಯ್ತಲ್ಲ, ಹುಡುಕಬೇಕು ಅಂತ ಹುಡ್ಕಕ್ಕೆ ಹೋಗ್ತಾರೆ. ಇವನು ತಾಯಿಗೆ ಗೊತ್ತಾಗ್ಬಿಡುತ್ತೆ ಈ ಥರ ತನ್ನ ಮಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ ಅಂತ. ಬೈತಾಳೆ ಅವಳು, ಇನ್ಮೇಲೆ ಇದು ಕೊಡೋದು ಅಂತ ಕರ್ಕೊಂಡೋಗಿದ್ದಾನೆ. ಆ IG ಹತ್ರ ಕರ್ಕೊಂಡೋಗಿ ಇವನು ದಯವಿಟ್ಟು ಕೆಲಸದಿಂದ ನಿಲ್ಲಿಸ್ಬಿಡಿ, ಟ್ರಾನ್ಸ್ಫರ್ ಮಾಡಿಬಿಟ್ಟು ಬೇಡವನು ಇವನು ಆ ಕೆಲಸ ಮಾಡಿಕೊಡ್ದು ಅಂತ. ಆಗಲೇ ಅದೇ ಥರ ಹೇಳ್ತೀನಿ ಅಂತ, ನೀನು ಕೆಲಸ ಮಾಡಬೇಡ ಹೋಗಪ್ಪ ಅಂದ್ಬಿಟ್ಟು ಕೆಲಸದಿಂದ ತೆಗೆದುಬಿಟ್ಟಿರ್ತಾರೆ. ಇವನು ಕಾಲು ಹೋಗಿದೆಯಲ್ಲ, ಯಾವನು ತನ್ನ ಕಾಲು ಇದು ಮಾಡಿದ್ದಾನೋ ಅವನ್ನೇ ಹಿಡಿಬೇಕು ಅಂತ ಹೇಳಿ ಅವನ್ನ ಹುಡ್ಕೋಕ್ಕೋಸ್ಕರ ಈ 10 ಜನ ಬರ್ತಾರೆ. ಈ 10 ಜನ ಬಂದು ಹುಡುಕ್ತಾರೆ, ಸಿಕ್ಕಿಬಿಡ್ತಾರೆ ಅವನು. ಇಲ್ಲಿಂದ ಕ್ಲೈಮ್ಯಾಕ್ಸು ಅದು ಹೋಗುತ್ತೆ. ಇಷ್ಟು ತುಂಬ 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 ಅದ್ಧೂರಿಯಾದ ಚಿತ್ರ. ಶೂಟಿಂಗ್ ಮಾಡಿದ್ದು ಅಯ್ಯೋ ಒಂದಲ್ಲ ಎರಡಲ್ಲ, ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಅಲ್ಲೇ ಸ್ವಲ್ಪ ಜಾಸ್ತಿ ಅಲ್ಲೇ ಮಾಡಿರೋದು ನಾವು. ಆಮೇಲೆ ಫಾರೆಸ್ಟ್ಗಳೆಲ್ಲ ಕುದುರೆಮುಖ, ಆಮೇಲೆ ಏರ್ಪೋರ್ಟ್ ರೋಡ್ ಮಂಗಳೂರು, ಆಮೇಲೆ ಕುದುರೆಮುಖ ಹೇಳಿದೆಲ್ಲ ಕುದುರೆಮುಖ, ಆಮೇಲೆ ಸೆಟ್ಗಳು ಪ್ರೀಮಿಯರ್ ಸ್ಟುಡಿಯೋ, ಆಮೇಲೆ ಲಲಿತ್ ಮಹಲ್ ಪ್ಯಾಲೇಸು. ಹೀಗೆ ಕತೆಗೆ ಏನು ಬೇಕೋ ನಾ ಏನು ಕೇಳಿದ್ನೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಅಷ್ಟೇ. ಯಾವಾಗಲೂ ಅಷ್ಟೇ, ಒಂದು ಪಿಕ್ಚರ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಡೈರೆಕ್ಟ್ರ್ ಅಂದರೆ ಆ ಡೈರೆಕ್ಟರ್ ನೆಕ್ಸ್ಟ್ ಕರೆಯೋದಿಲ್ಲ, ಕರೆಯಲ್ಲ. ಕರೀಲಿಲ್ಲ. ಅವ್ರು ಮುಂದೆ ಮಾಡೋ ಪಿಕ್ಚರ್ 1-2 ಪಿಕ್ಚರ್ಗೆ ಕಥೆ ಕೆಲಸ ಕರ್ಕೊಂಡೋಗೋರು ನನ್ನ, ಬನ್ನಿ ಕತೆ ನೋಡಿ ಅಂತ. ಅದರಲ್ಲೇ ಒಂದು ಕತೆ ಕೇಳಿಸೋದ್ರು ನನಗೆ. ನಮ್ಮ AT ರಘು ಡೈರೆಕ್ಷನ್ ಮಾಡೋದು, ಐ ಥಿಂಕ್ ಕೆಂಪು ಸೂರ್ಯ ಅಂತ ಕಾಣಿಸುತ್ತೆ. ಏನು ಚೆನ್ನಾಗಿರಲಿಲ್ಲ, ಕತೆ ಚೆನ್ನಾಗಿರಲಿಲ್ಲ. ನೋಡಿ ಇದೇ ಕತೆ ಮಾಡಬೇಕಾ ಇಲ್ಲ ಬೇರೆ ಕತೆ ಮಾಡಿ ಅಂತ ಹೇಳಿದೆ. ಹಂಗೆ ಹೇಳಿದೆ ನಾನು. ಯಾಕೆ ಚೆನ್ನಾಗಿಲ್ವಾ ಅನ್ನೋ, ನನಗೇನೋ ಇಷ್ಟ ಆಗಲಿಲ್ಲ ಅಂದೆ. ನಾವೆಲ್ಲ ಒಟ್ಟಿಗೆ ತಾನೇ ಬೆಳೆದವರು, ಅವ್ರಿಗೆ ಇಷ್ಟ ಆಗಿದೆ ಮಾಡಿದ್ರು, ಹೋಗಲಿಲ್ಲ. ಹೀಗೇ ಅವರು ಭಾಳ ಪಿಕ್ಚರ್ಗಳು ಮಾಡಿ ಕೈ ಸುಟ್ಕೊಂಡ್ರು. ಅವ್ರಿಗೆ ನಮ್ಮ MP ಶಂಕರ್ ಅವರು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮೊದಲೆಲ್ಲ ಒಳ್ಳೆ ಪಿಕ್ಚರ್ ಮಾಡಿ ಬಿಗಿನಿಂಗಲ್ಲೆಲ್ಲ ಆ ಫೌಂಡೇಶನ್ ಚೆನ್ನಾಗಾಯಿತು. ಆಮೇಲೆ ಏನೇನೋ ಪಿಕ್ಚರ್ಗಳು ಮಾಡೋದು.
ಅದು ಮಾಡಿದ್ರು, ಇನ್ನೊಂದು ಯಾವುದೋ ಮಾಡಿದ್ರು. ಆಮೇಲೆ ನಮ್ಮ ಗೀತಾ ಪ್ರಿಯನ ಇಟ್ಕೊಂಡು ಮಾಡಿದ್ರು, ಅದೆಲ್ಲ ಚೆನ್ನಾಗಾಯ್ತು ಅವ್ರಿಗೆ. ಪ್ರಾರಂಭದಲ್ಲಿ ಜಂಗಲ್ ಪಿಕ್ಚರ್ಗಳು ಅದೆಲ್ಲ ಮಾಡಿದ್ರು. ನಮ್ಮ ಗೀತಾ ಪ್ರಿಯ ಸರ್ ಜೊತೆ 2-3 ಪಿಕ್ಚರ್ ಮಾಡಿದ್ದಾರೆ. ಅದು ಚೆನ್ನಾಗಾಯ್ತು ಎಲ್ಲನೂ. ಅವೆಲ್ಲ ಒಳ್ಳೆ ಫೌಂಡೇಶನ್ನು. ಆಮೇಲೆ ಇದಲ್ಲ ಯಾವ್ಯಾವುದೋ ಕತೆ ಗೊತ್ತಾಗಲ್ಲ ಸರ್ ನಮಗೆ. ಯಾವಾಗ ಒಂದು ಸ್ವಲ್ಪ ಎಲ್ಲ ಮಾಡ್ತಾ ಸಕ್ಸಸ್ ಯಾವಾಗ ಬರ್ತಾ ಇರುತ್ತೋ ಆವಾಗಲೂ ಫೇಲ್ಯೂರ್. ನಾನು ಬರ್ತೀನಿ ನನ್ನ ಮಗನೇ ಅಂತ ಅದು ಹೇಳುತ್ತೆ, ನಾವು ಗೊತ್ತಾಗಲ್ಲ, ತಿಳ್ಕೊಳ್ಳಲ್ಲ. ನಾವು ಒಂದಕ್ಕಾದರೂ ಹೋಗಿ ಸುಮ್ಮನೆ ಇದ್ಬಿಡ್ಬೇಕು, ನಾವು ಸುಮ್ಮನಿರಲ್ಲ. ಸೊ ಆ ಥರ ಅವರು ಮೇಲಿಂದ ಮೇಲೆ ಮಾಡಿಕೊಂಡು ಕೊನೆಗೆ ಭಾಳ ಕಷ್ಟಪಟ್ಟರು. ಇದರ ಮಧ್ಯದಲ್ಲಿ ಒಬ್ಬ ಮಗ ಸೂಯಿಸೈಡ್ ಮಾಡ್ಕೊಂಬಿಟ್ಟ, ದೊಡ್ಡ ಮಗ. ಅದು ದೊಡ್ಡ ಆಘಾತ ಆಗೋಯ್ತು ಅವ್ರಿಗೆ. ಆದರೂ ಪಿಕ್ಚರ್ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ ಏನು ಅದು. ಇದೆಲ್ಲ ತರೀಕೆರೆಯಲ್ಲೋ ಎಲ್ಲೋ ಯಾವುದೋ ಮದುವೆಗೋ ಎಲ್ಲೋ ಹೋಗಿದ್ದರು. ಆಮೇಲೆ ಅವ್ರ ಮದುವೆ ಮನೇಲಿದ್ದರು. ಹುಡುಗ ನನ್ನ ಮನೆಗೆ ಹೋಗಿ ಹೋಟ್ಲಿಗೆ ಎಲ್ಲೋ ಹೋಗಿದ್ದು ಬರ್ತೀನಿ ಅಂತ ಬಂದಿದ್ದೇನೆ. ಅವ್ರದ್ದೇ ರಿವಾಲ್ವರ್ ಇತ್ತು, ಶೂಟ್ ಮಾಡ್ಕೊಂಬಿಟ್ಟ. ಸೊ ಆ ಥರ ನಮ್ಮ ಅವ್ರಿಗೆ ಅದೊಂದು ಏಟು ಬಿತ್ತು. ಆಮೇಲೆ ಯಾವಾಗ ಮೇಲಿಂದ ಮೇಲೆ ನಾವು ಮಾಡಿದ ಪಿಕ್ಚರ್ಗಳ ಮಾಡ್ತಾ ಇದ್ದಾಗ ಆ ಸಾಲನೂ ಬೆಟ್ಟ ಥರ ಏರ್ತಾ ಇರುತ್ತೆ. ಅಲ್ಲೂ ಸಾಲ ಕೊಡೋಕ್ಕೆ ತೀರ್ಸೋಕ್ಕಾಗ್ದೇ ಏನು ಕೆಲವೆಲ್ಲ ಪ್ರಾಪರ್ಟೀಸ್ ಎಲ್ಲ ಮಾರ್ಕೋಬೇಕಾಯ್ತು. ಸೊ ಥರ ತುಂಬ ಕಷ್ಟಪಟ್ಟರು ನಮ್ಮ ಪಿ ಶಂಕರ್ ಅವರು. ಅದೊಂದು ದುರ್ದೈವ ಅವ್ರಿಗೆ ಅಷ್ಟೇ. ಈಗ ಮೈಸೂರಲ್ಲೇ ಅವ್ರ ಮನೆಯವರಿದ್ದಾರೆ. ಹಾಂ, ಎಲ್ಲಿ? ಯಾರು? ಹೌದಾ? ಯಾವಾಗ? ಎಷ್ಟು ದಿವಸ ಆಯಿತು? ಅಯ್ಯೋ, ವೆರಿ ಸ್ಯಾಡ್. ಗೊತ್ತಿಲ್ಲ ನನಗೆ. ಇದ್ದಾರೆ ಅಂದ್ಕೊಂಡೆ. ಇವತ್ತು ಮಾತಾಡುವಾಗಲೂ ಇದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಹೇಳೋರು ಹೇಳಿ, ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಸಾಕು, ಸರಿಯಾಗಿ ಚೆನ್ನಾಗಿರೋ ಪಿಕ್ಚರ್ ಮಾಡೋಕ್ಕೆ ಅಂತ ನನಗೆ ಹೇಳಿದ್ರು ಅವರು. ಹೇಳಿ ಅಂತ ನನಗೆ ಸಂತೋಷ ಆಯಿತು. ನನಗೆ ಒಳ್ಳೆ ಪಿಕ್ಚರ್ ಕೊಟ್ಟರು. ಮುಂದೆ ಕೊಡಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಬೇರೆ ಏನೇನೋ ಮಾಡ್ಕೋತಾರೆ, ಅವ್ರು ಇಷ್ಟ ಬಂದಿದ್ದು ಅವ್ರು ಮಾಡ್ಕೋತಾರೆ. ನಮಗದು ಸೇರಿದ್ದಲ್ಲ. ಕೊಟ್ಟಿದ್ದು ನಾವು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟೆ, ಅಷ್ಟು ಸಾಕು. ಈ ಪಿಕ್ಚರಲ್ಲೂ ಅಷ್ಟೇ ಆ್ಯಕ್ಷನ್ಸ್ಗಳು ತುಂಬ ಚೆನ್ನಾಗಿ ತೆಗೆದಿದ್ದಾನೆ ವಿಜಯ್. ತುಂಬ ಚೆನ್ನಾಗಿ ತೆಗೆದಿದ್ದಾನೆ. ಅವನು ಬೈಕು ನೇರ ಮನೆ ಬರ್ತಾ ಇರುತ್ತೆ. ಅಲ್ಲಿಂದ ಕೊನೆಯ ದೃಶ್ಯ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಎಲ್ಲನೂ ಇವರು ಬಂದಿದ್ದನೇ ಮನೆ ಒಳಗಡೆ ಲೂಟಿ ಮಾಡೋಕ್ಕೆ ಬರ್ತಾರೆ. ಅಲ್ಲಿ ಹೆಂಗಿದ್ದೂ ಅತ್ತೆ ಸೊಸೆ ಇಬ್ಬರು ಕೂಡ ತಪ್ಪಿಸ್ಕೊಂಡು ಕಾರಲ್ಲಿ ಹೋಗ್ತಾರೆ. ಈ ಕಾರಲ್ಲಿ ಹೋಗ್ತಿರುವಾಗ ಇವರು ಬೈಕಲ್ಲಿ ಹೋಗೋದು. ಈ ಬೈಕ್ ಇಷ್ಟು ಜನ ಬಂದಿದ್ದೆ ಚೇಸ್ ಮಾಡೋದು. ಯಾವುದೋ ಸಂದಿಲಿ ಹೊರ್ಟೋಗ್ತಾರೆ. ಬೈಕು ಇನ್ನು ಕಾರ್ ಕೆಟ್ಟೋಗುತ್ತೆ. ಅಲ್ಲಿಂದ ಓಡೋದು. ಈ ಅತ್ತೆ ಸೊಸೆ ಮಗುನ ಎತ್ಕೊಂಡು ಓಡ್ತಾ ಇರೋದು. ಈ ಬೈಕ್ಗಳೆಲ್ಲ ಬರೋದು. ಬೈಕಿಗೆ ಬಂದು ಇದು ಮಾಡಿ ಅವ್ರನ್ನ ಸುತ್ತಕೊಂಡು ಮಾಡಿ ಆಮೇಲೆ ಹೊಡೆದು ಪಡೆದು ಎಲ್ಲ ಹೊರಟೋಗ್ತಾರೆ. ಅದ್ರಲ್ಲಿ ಮಧ್ಯದಲ್ಲಿ ಎಂ ಪಿ ಶಂಕರ್ ಬರ್ತಾರೆ. ಬಂದು ಕಾಪಾಡೋಕ್ಕೆ ಅಂತ ಹೋಗ್ತಾರೆ. ಅವ್ರಿಗೆ ಹಿಡ್ಕೊಂಡು ಹೊಡಿತಾರೆ. ಭಾಳ ಚೆನ್ನಾಗಿದೆ ಅಲ್ಲಿ ಹಿಡ್ಕೊಂಡು ಹೊಡೆಯೋದು. ಆಮೇಲೆ ಎಂ ಪಿ ಶಂಕರ್ನ ಅವ್ರ ಕಾರಲ್ಲೇ ಇಟ್ಟು ಹೊಡಿತಾರೆ. ಇವನು ಪ್ರಭಾಕರ್ ಅವ್ರಿಗೆ ಆರ್ಟಿಫಿಷಿಯಲ್ ಲೆಗ್ ಇರುತ್ತಲ್ಲ, ಆರ್ಟಿಫಿಷಿಯಲ್ ಕಾಲು ತೊಗೊಂಡಿದ್ದಾನೆ. ಆ ಕಾಲಿಂದ ತೆಗೆದಿದ್ದಾನೆ. ಅವ್ರು ಡ್ರೈವಿಂಗ್ ಸೀಟಲ್ಲಿ ಕೂತಿರುವಾಗ ತಲೆಗೆ ಹೊಡೆದ ಬಿದ್ದೋಗೋದು. ಆಮೇಲೆ ಇವರೆಲ್ಲ ಸೇರಿಕೊಂಡಿದ್ದಾನೆ. ಅಷ್ಟು ಜನನೂ ಆ ಕಾರ್ನ ತೆಗೆದಿದ್ದಾನೆ ಪಪಾತಕ್ಕೆ ತಳ್ಳೋದು. ಕಾರ್ಗೆ ಪಪಾತಕ್ಕೆ ತಳ್ಳಿದ ಮೇಲೆ ಆ ಪೆಟ್ರೋಲ್ ಟ್ಯಾಂಕು ಲೀಕ್ ಆಗುತ್ತೆ. ಪೆಟ್ರೋಲ್ ಹೊರಗಡೆ ಬರ್ತಿದ್ದಂಗೆ ಇವ್ರುಗಳು ಬೆಂಕಿ ಹಚ್ಚಿ ಪ್ರಭಾಕರ್ ಅವ್ರಿಗೊಂದು ಇಟ್ಟಿದ್ದೀವಿ, ಮ್ಯಾನೇಜರ್ ಇಟ್ಟಿದ್ದೀವಿ, ನಗೋದು. ಆ ನಗೋದೇ ಒಂದು ಸ್ಪೆಷಲ್ ಆಗಿರೋದು. ಆ ಕಡ್ಡಿ ಗೀರಿದ್ದೇನೆ ಬಿಸಾಕ್ತಾರೆ. ಕಾರ್ ದಗ್ಗಂತ ತಗೋತೆ. ಎಂ ಪಿ ಶಂಕರೂ ಒಂದು ಕರಕಲ್ ಬಾಡಿ ಆಗೋಗ್ಬಿಡುತ್ತೆ. ಆಮೇಲೆ ವಿಷ್ಣು ಬರ್ತಾರೆ ಆಸ್ಪತ್ರೆ ನೋಡೋಕ್ಕೆ ಬಂದರೆ ತಾಯಿ ಉಸಿರಾಡ್ತಾ ಇರ್ತಾಳೆ, ಹೆಂಡತಿ ಪರವಾಗಿಲ್ಲ. ಆಮೇಲೆ ಎಂ ಪಿ ಶಂಕರ್ ಸತ್ತೋಗಿರ್ತಾರೆ, ಮಗು ಸತ್ತೋಗಿರುತ್ತೆ. ಸೊ ಇವೆಲ್ಲನೂ ಒಂದು ಇದಲ್ಲ ಮಂಗಳೂರು ವೆನ್ಲಾಕ್ ಹಾಸ್ಪಿಟ್ಲ್ ಅಂತ ಕಾಣಿಸಿ, ಯಾವುದೋ ಒಂದು ಹಾಸ್ಪಿಟ್ಲ್ ಅಲ್ಲಿ ತೆಗೆದಿದ್ದೀವಿ. ಮೊದಲೆತ್ಕೋತ ಮಗು ಬಾಡಿ, ಆಮೇಲೆ ಎಂ ಪಿ ಶಂಕರ್ ಇದು ಮೈ ಸುಟ್ಟಿರೋದು. ಆಮೇಲೆ ಬಂದರೆ ಇವಳು ಉಸಿರಾಡ್ತಾ ಇದ್ದಾಳೆ ಹೆಂಡತಿ. ಇನ್ನೊಂದು ಬಂದರೆ ತಾಯಿ. ಯಾವಾಗ ಇನ್ನು ನೀವು ಇದು ತೊಗೋಬೇಡ, ಆ್ಯಕ್ಷನ್ ತೊಗೋಬೇಡ, ಪೊಲೀಸ್ ಕೆಲಸ ಮಾಡಬೇಡ ಅಂತ ಹೇಳ್ತಾ ಈಗ ಅವಳು ಹೇಳ್ತಾಳೆ, ನಾನು ನಿನಗೆ ಹೇಳಿದ್ದೆ ಹೋಗು, ಈ ಯಾರ್ಯಾರು ನಿನಗೆ ತೊಂದರೆ ಮಾಡಿದ್ರೋ ಅವನ್ನೆಲ್ಲ ಸದೆ ಮಾಡಿ ಸೇಡು ತೀರಿಸ್ಕೊ, ಅದೇ ನಿಂದು ಒಂದೇ ಗುರಿ ಅಂತ ಹೇಳ್ತಾಳೆ. ಅದು ಹೇಳಿದ್ಮೇಲೆ ಇವನು
ತೋರಿಸ್ತೀವಿ ನೋಡಿ. ಆ 1 ರೀಲೋ 2 ರೀಲೋ ಬರೀ ಫುಲ್ ಆಫ್ ಆ್ಯಕ್ಷನ್ನು. ಜನ ಸೀಟಲ್ಲಿ ಕೂತ್ಕೊಂಡಿರ್ತಾರೆ, ಸೀಟ್ ಎಡ್ಜಿಗೆ ಬಂದುಬಿಟ್ಟಿರ್ತಾರೆ ಮುಗಿಯೋ ಹೊತ್ತಿಗೆ. ಅಷ್ಟು ಥ್ರಿಲ್ಲಿಂಗ್ ಆಗಿದೆ ಕ್ಲೈಮ್ಯಾಕ್ಸ್. ಇದು ಒಂದೇ ಗುರಿ.